ಅಯೋಧ್ಯೆಯ ರಾಮ ಮಂದಿರ ದೇಣಿಗೆ ಖದೀಮರ ಕಳ್ಳಾಟ ಬಗೆದಷ್ಟು ಬಯಲಾಗ್ತಲೇ ಇದೆ. ರಾಮನಿಗೆ ಭಕ್ತರು ಕಾಣಿಕೆಯಾಗಿ ನೀಡಿದ್ದ ದುಡ್ಡಿನಿಂದ ಖದೀಮರು ಐಷಾರಾಮಿ ಬದುಕು ಲೀಡ್ ಮಾಡ್ತಾ ಇದ್ರು. ಈ ಬಗ್ಗೆ SIT ತನಿಖೆಗೂ ಮುನ್ನವೇ ಟ್ರಸ್ಟ್ಗೂ ಮಾಹಿತಿ ಇತ್ತು ಅನ್ನೋ ಸತ್ಯ ಬಯಲಾಗಿದೆ. 140 ಜನರ ಲಿಸ್ಟ್ ಮಾಡಿರೋ ಪೊಲೀಸರು 80 ಜನರನ್ನ ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಟ್ಟಿದ್ದಾರೆ. ರಾಮ್ ರಾಮ್ ಜಯ ರಾಜ ರಾಮ್. ಅಯೋಧ್ಯೆ ರಾಮನ ಕಾಣಿಕೆ ಕದ್ದ ತಿಮಿಂಗಿಲಗಳಿಗೆ ನಡುಕ ಶುರು. ರಾಮ ಮಂದಿರ ಟ್ರಸ್ಟಿಗಳು ಸೇರಿ 80 ಜನರಿಗೆ ಪೊಲೀಸರ ನೋಟಿಸ್. ಕರ್ಮಕಾಂಡ ಬಗ್ಗೆ ಗೊತ್ತಿದ್ದು ಮೌನವಾದ ಚಂಪತ್ ರಾಯ್ ವಿಚಾರಣೆ. ಅಯೋಧ್ಯೆ ರಾಮನ ಕಾಣಿಕೆ ಹಣ ಲೂಟಿ ಪ್ರಕರಣ ತನಿಖೆ ಮತ್ತಷ್ಟು ತೀವ್ರಗೊಂಡಿದೆ. ದೇಣಿಗೆ ಹಣಕ್ಕೆ ಕನ್ನ ಹಾಕಿದ ಕಳ್ಳರಿಗೆ ಪೊಲೀಸರು ಈಗ ಸಿಂಹ ಸ್ವಪ್ನವಾಗಿದ್ದಾರೆ. 8 ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಿರೋ ಪೊಲೀಸರು ಲೂಟಿಕೋರರ ಒಂದೊಂದೇ ಚೈನ್ ಲಿಂಕ್ಗಳನ್ನ ಬಯಲು ಮಾಡುತ್ತಿದ್ದಾರೆ. ಪೊಲೀಸರು ಅಕ್ರಮವನ್ನ ಬಗೆದಷ್ಟು ಸ್ಫೋಟಕ ರಹಸ್ಯಗಳು ಬಯಲಾಗ್ತಿವೆ. ಜೂನ್ 5ರಂದು ಸೆರೆಯಾಗಿತ್ತು ಎನ್ನಲಾದ CCTV ವಿಡಿಯೋ ಸಂಚಲನ ಸೃಷ್ಟಿಸಿದೆ. ದೇವಸ್ಥಾನದ ನಿರ್ಗಮಿತ ಟ್ರಸ್ಟಿ ಚಂಪತ್ ರಾಯ್ಗೆ ದೇಣಿಗೆ ಹಣ ಕಳ್ಳತನದ ಬಗ್ಗೆ ಮೊದಲೇ ತಿಳಿದಿತ್ತು. ಈ ಬಗ್ಗೆ ದೂರು ದಾಖಲಾಗುವ ಮೊದಲೇ ಪೊಲೀಸರು ಪ್ರಾಥಮಿಕ ತನಿಖೆ ಕೈಗೊಂಡಿದ್ರು. ಜೂನ್ 5ರಂದು ಚಂಪತ್ ರಾಯ್ ಸೂಚನೆ ಮೇರೆಗೆ ಟ್ರಸ್ಟ್ನ ಪ್ರತಿನಿಧಿಗಳು ಪೊಲೀಸರ ತಂಡದೊಂದಿಗೆ ಆರೋಪಿ ಅವಿನಾಶ್ ಶುಕ್ಲಾ ಮನೆ ಮೇಲೆ ದಾಳಿ ಮಾಡಿದ್ರು. ಶುಕ್ಲಾ ಬಳಿ 5 ಲಕ್ಷ ಹಣ ವಶಕ್ಕೆ ಪಡೆದು ಪೊಲೀಸರು ಆರೋಪಿಯನ್ನ ಬಂಧಿಸಿದ್ರು ಎನ್ನಲಾಗಿದೆ. ದೇಗುಲದಲ್ಲಿ ನಡೀತಿರೋ ಅಕ್ರಮದ ಬಗ್ಗೆ ಗೊತ್ತಿದ್ದು ಮೌನವಾಗಿದ್ದ ಚಂಪತ್ ರಾಯ್ ನಡೆ ಬಗ್ಗೆಯೇ ಈಗ ಅನುಮಾನ ಬೆಟ್ಟದಂತೆ ಆವರಿಸಿದೆ. ಹೀಗಾಗಿ SIT ಅಧಿಕಾರಿಗಳು ಈಗಾಗಲೇ ಚಂಪತ್ ರಾಯ್ಗೆ ವಿಚಾರಣೆಗೆ ಒಳಪಡಿಸಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಈ ನಡುವೆ ಅಯೋಧ್ಯೆ ಬಾರ್ ಅಸೋಸಿಯೇಷನ್ ಸರ್ಕಾರಿ ಅಥವಾ ಖಾಸಗಿ ವಕೀಲರು ದೇಣಿಗೆ ಕಳ್ಳರ ಪರ ವಕಾಲತ್ತು ವಹಿಸುವಂತಿಲ್ಲ. ಒಂದು ವೇಳೆ ಕೇಸ್ ತೆಗೆದುಕೊಂಡ್ರೆ 5 ಲಕ್ಷ ದಂಡ, ಸಂಘದಿಂದ ಬಹಿಷ್ಕಾರ ಹಾಕೋದಾಗಿ ಎಚ್ಚರಿಕೆ ನೀಡಲಾಗಿದೆ. ಅಲ್ಲದೆ ಚಂಪತ್ ರಾಯ್, ಅನಿಲ್ ಮಿಶ್ರಾ ಮತ್ತು ಗೋಪಾಲ್ ರಾವ್ ವಿರುದ್ಧ CBI ತನಿಖೆಗೆ ಆಗ್ರಹಿಸಿ ಸುಪ್ರೀಂ ಕೋರ್ಟ್ ಕದ ತಟ್ಟಲು ನಿರ್ಧರಿಸಿದೆ. ಚಂಪತ್ ರಾಯ್ 3 ದಿನಗಳಲ್ಲಿ ಅಯೋಧ್ಯೆ ತೊರೆಯುವಂತೆ ಗಡುವು ನೀಡಲಾಗಿದೆ. ಈ ಬೆಳವಣಿಗೆ ನಡುವೆ ಪೊಲೀಸರು ಹಾಗೂ SIT ಅಧಿಕಾರಿಗಳು 140ಕ್ಕೂ ಹೆಚ್ಚು ಜನರನ್ನ ಲಿಸ್ಟ್ ಮಾಡಿದ್ದಾರೆ. 80ಕ್ಕೂ ಹೆಚ್ಚು ಜನರಿಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ನೀಡಿದ್ದಾರೆ. ಇದಿಷ್ಟೇ ಅಲ್ಲ, ದೇವರ ಕಾಣಿಕೆಗೂ ಕನ್ನ ಹಾಕಲು ಸಹಕಾರ ನೀಡಿದ ಬ್ಯಾಂಕ್ ಸಿಬ್ಬಂದಿಗೂ ಕೇಡುಗಾಲ ಶುರುವಾಗಿದೆ. SBI ಬ್ಯಾಂಕ್ನ ರತ್ನೇಶ್ ಮತ್ತು ಗಗನ್ದೀಪ್ಗೆ ನೋಟಿಸ್ ನೀಡಲಾಗಿದೆ. ಇನ್ನು ಟ್ರಸ್ಟ್ನ ಖಾತೆಗಳು ಮತ್ತು ಲಾಕರ್ಗಳು ಮತ್ತು ಬಂಧಿತ ಆರೋಪಿಗಳ ಬ್ಯಾಂಕ್ ಖಾತೆ ಮತ್ತು ಲಾಕರ್ಗಳ ವಿವರಗಳನ್ನು ನೀಡುವಂತೆ SBI, ಬ್ಯಾಂಕ್ ಆಫ್ ಬರೋಡಾ ಹಾಗೂ ಕೆನರಾ ಬ್ಯಾಂಕ್ಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ದೇವರ ದುಡ್ಡಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದ ಅನುಕಲ್ಪ್ ಲವ್ ಕುಶ್ ಸದ್ಯ ಜೈಲಿನಲ್ಲಿ ಕಂಬಿ ಎಣಿಸ್ತಿರೋ 8 ಆರೋಪಿಗಳನ್ನ ಮತ್ತೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಪ್ರಕರಣದ ವಿಚಾರಣೆಯನ್ನ ಕೋರ್ಟ್ ಜುಲೈ 13ಕ್ಕೆ ಮುಂದೂಡಿದೆ. ಆರೋಪಿಗಳನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ನಿರ್ಧಾರ ಮಾಡಿದ ಪೊಲೀಸರು ದುರುಳರ ಅಕ್ರಮಾಸ್ತಿಯ ಬೆನ್ನತ್ತಿದ್ದಾರೆ. ಅದರಲ್ಲೂ 25ರಿಂದ 30 ಸಾವಿರ ತಿಂಗಳ ಸಂಬಳ ಪಡೆದಿದ್ದ ಅನುಕಲ್ಪ್ ಹಾಗೂ ಲವ್ ಕುಶ್ ಮಿಶ್ರಾ ಹೈಫೈ ಲೈಫ್ ನೋಡಿ ಪೊಲೀಸರೇ ದಂಗಾಗಿದ್ದಾರೆ. ಅನುಕಲ್ಪ್ 3 ವರ್ಷಗಳ ಹಿಂದಷ್ಟೇ ಹುಂಡಿ ಹಣ ಎಣಿಕೆ ಕಾರ್ಯಕ್ಕೆ ನೇಮಕವಾಗಿದ್ದ. ಈ ಕೆಲಸ ಸಿಕ್ಕ ಬಳಿಕ ಇವನ ಜೀವನ ಶೈಲಿಯೇ ಬದಲಾಗಿ ಬಿಡ್ತು. ಇತ್ತೀಚೆಗೆ ಬಸವ ಗ್ರಾಮದ ಹೊರಗೆ ತೋಟದ ಮನೆ ನಿರ್ಮಾಣ ಮಾಡಿದ್ದ. ಕಳೆದ ವರ್ಷ ಅಯೋಧ್ಯೆಯಲ್ಲಿ 65 ಲಕ್ಷ ಮೌಲ್ಯದ ಮನೆಯನ್ನ ಖರೀದಿ ಮಾಡಿದ್ದ. ಒಂದು ಕಾರಿದ್ರು ಮತ್ತೊಂದು SUV ಕೂಡ ಬುಕ್ ಮಾಡಿದ್ದ. ಇನ್ನು ಏಪ್ರಿಲ್ 30ರಂದು ತೋಟದ ಮನೆಯಲ್ಲಿ ಅದ್ಧೂರಿ ಕಾರ್ಯಕ್ರಮ ಆಯೋಜಿಸಿದ್ದ. 7 ದಿನಗಳ ಕಥಾವಾಚನ, ಧಾರ್ಮಿಕ ಕಾರ್ಯ ನಡೆದಿತ್ತು. ಈ ಕಾರ್ಯಕ್ರಮದಲ್ಲಿ ಚಂಪತ್ ರಾಯ್ ಸೇರಿ ಹಲವರು ಭಾಗಿಯಾಗಿದ್ದರು. ಇಷ್ಟೆಲ್ಲ ಆಸ್ತಿ ಮಾಡಿಕೊಂಡ ಅನುಕಲ್ಪ್ ಸಂಬಂಧಿ ಲವ್ ಕುಶ್ನನ್ನು ಟ್ರಸ್ಟ್ಗೆ ಸೇರಿಸಿದ್ದ. ಇನ್ನು ಅನುಕಲ್ಪ್ ಸಂಬಂಧಿ ಲವ್ ಕುಶ್ ಮಿಶ್ರಾ ಐಷಾರಾಮಿ ಮನೆ ಕಟ್ಟಿಸುತ್ತಿದ್ದಾನೆ. ಅಯೋಧ್ಯೆಯ ಶಹದತ್ ಗಂಜ್ನಲ್ಲಿ 3-4 ತಿಂಗಳಲ್ಲೇ ಕಟ್ಟಡ ನಿರ್ಮಾಣ ಪೂರ್ಣಗೊಂಡಿದೆ. ಲವ್ ಕುಶ್ ಮಿಶ್ರಾ ಬಾಡಿಗೆ ಮನೆಯಲ್ಲಿ ವಾಸವಿದ್ದು ಇತ್ತೀಚೆಗೆ ಐಷಾರಾಮಿ ಬೈಕ್ ಕೂಡ ಖರೀದಿ ಮಾಡಿದ್ದ ಅನ್ನೋ ಮಾಹಿತಿ ಸಿಕ್ಕಿದೆ. ಮತ್ತೊಂದೆಡೆ ಪ್ರಕರಣದ ತನಿಖೆ ಕೋರಿ PILಗಳ ತುರ್ತು ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಅರ್ಜಿ ವಿಚಾರಣೆಗೆ ಇಷ್ಟೊಂದು ಅವಸರ ಯಾಕೆ ಅಂತ ಪ್ರಶ್ನಿಸಿದೆ. ಬ್ಯೂರೋ ರಿಪೋರ್ಟ್ TV9.